ವೆಲ್ಕಮ್ ಟು ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ಇವತ್ತು ಕೂಡ ಒಂದು ಥಾರ್ ಒಂದು ಸ್ವಿಫ್ಟ್ ಬಂದಿದೆ. ಸೊ ಸ್ವಿಫ್ಟ್ಗೆ ಫುಲ್ ಫಿಟ್ಟಿಂಗ್ ಆಗ್ತಾ ಇದೆ. ಮ್ಯೂಸಿಕ್ ಸಿಸ್ಟಮ್ ಇರಲಿ, ಸೀಟ್ ಕವರ್ ಇರಲಿ, ಆಂಬಿಯಂಟ್ ಲೈಟ್ ಇರಲಿ, ಪ್ರತಿಯೊಂದು. ಸೊ ಸೀಟ್ ಕವರು ಯಾವುದೇ ಥರದ್ದು ನಾವು ಹೊರಗಡೆ ಕೊಟ್ಬಿಟ್ಟು ಆರ್ಡರ್ ಕೊಟ್ಬಿಟ್ಟು ಸ್ಟಿಚಿಂಗ್ ಮಾಡೋದು ಆ ಥರ ಯಾವುದು ಇಲ್ಲ. ಒಂದೇ ಪಿಟ್ ಸ್ಟಾಪು. ಪ್ರತಿ ಸಲ ಹೇಳಿದ್ದೀನಿ, ಪೇಂಟಿಂಗ್ ವರ್ಕ್ ಇರಲಿ, ಸೀಟ್ ಕವರ್ ಇರಲಿ, ಮ್ಯೂಸಿಕ್ ಸಿಸ್ಟಮ್ ಇರಲಿ, ಒಂದೇ ಜಾಗನಲ್ಲಿ ನಿಂತ್ಕೊಂಡು ವೆಹಿಕಲ್ಲು ಎಲ್ಲ ಪ್ರತಿಯೊಂದು ವರ್ಕ್ ಆಗುತ್ತೆ. ಸೊ ಕಸ್ಟಮರು ಇಲ್ಲೇ ಇದ್ದಾರೆ ನೋಡಿ, ತಾವು ನೋಡ್ಬೋದು. ಸೀಟ್ ಕವರು ನಮ್ಮ ಫ್ಯಾಕ್ಟ್ರಿಯಲ್ಲಿ ಇಲ್ಲೇ ಇದೆ, ರೆಟ್ರೋ ಕಾರ್ ಕೇರಲ್ಲೇ ಇದೆ. ಇಲ್ಲೇ ಫಿಟ್ಮೆಂಟು, ಇಲ್ಲೇ ಸ್ಟಿಚಿಂಗ್ ಆಗೋದು. ತಾವು ನೋಡ್ಬೋದು ಯಾವ ಥರ ಥ್ರೆಡ್ಡಿಂಗು, ಯಾವ ಥರ ಸ್ಟಿಚಿಂಗು. ಫಿಟ್ಮೆಂಟ್ ಆದಮೇಲೆ ಕೂಡ ತೋರಿಸ್ಕೊಡ್ತೀನಿ. ಸೊ ಸ್ವಿಫ್ಟ್ ಹೊಸದು ಬಂದಿದೆ. ಸೊ ಈ ವೆಹಿಕಲ್ಗೆ ನಾವು ಏನೇನು ಮಾಡ್ತಾ ಇದೀವಿ ಅಂದರೆ, ಕೆಳಗಡೆ ಫ್ಲೋರಿಂಗ್ ಮ್ಯಾಟು, ಸನ್ಫ್ಲಿಮ್ ಇರಲಿ, ಫ್ಲೋರ್ ಮ್ಯಾಟ್ ಇರಲಿ, ಮ್ಯೂಸಿಕ್ ಸಿಸ್ಟಮ್ ಟೋಟಲಿ ಫುಲ್ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ನಾವು ನೋಡ್ಬೋದು, ಬ್ಯಾಕ್ ಸೈಡ್ ಕೂಡ ನೋಡ್ಬೋದು, ರಿಫ್ಲೆಕ್ಟರ್ ಲೈಟು ಫುಲ್ ಫಿಟ್ಟಿಂಗ್ ಆಗ್ತಾ ಇದೆ. ಸೊ ಬ್ಲ್ಯಾಕ್ ಕಲರ್ ಕಾರು ಹೊಸದು ಶೋರೂಮ್ ಇಂದ ವೆಹಿಕಲ್ ಬಂದಿದೆ. ಸೊ ಈ ವೆಹಿಕಲ್ಗೂ ನಾವು ಫ್ರಂಟ್ ಗ್ರಿಲ್ ಇರಲಿ, ಫ್ರಂಟ್ ಬಂಪರ್ ಇರಲಿ, ಸೊ ಮಿರರ್ ಲೈಟ್ ಇರಲಿ, ಬ್ಯಾಕ್ ಟೇಲ್ ಲೈಟು, ಪ್ರತಿಯೊಂದು ಆಕ್ಸೆಸರೀಸು ಹಾಕ್ತಾ ಇದ್ದೀವಿ. ಸೊ ಎಲ್ಲ ಫಿನಿಶ್ ಆದ್ಮೇಲೆ ಕೂಡ ಒಂದು ತೋರಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ವೆಲ್ಕಮ್ ಟು ರೆಟ್ರೋ ಕಾರ್ ಕೇರ್. ರೆಟ್ರೋ ಕಾರ್ ಕೇರ್ ಅಲ್ಲಿ ಇವತ್ತು ಬ್ಲ್ಯಾಕ್ ಬ್ಯೂಟಿ ಇನ್ನೊಂದು ಬಂದಿದೆ. ಸೊ ಈ ಕಸ್ಟಮರ್ ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂಡು ನಮ್ಮ ಹತ್ರನೇ ಮಾಡಬೇಕು ಅಂತ ಸೊ ಕೆಂಗೇರಿಯಿಂದ ಕಸ್ಟಮರ್ ಬಂದಿದ್ದಾರೆ. ಸೊ ಈ ಗಾಡಿಗೆ ಏನೇನು ಮಾಡಿದೀನಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಫ್ರಂಟ್ ಶೇಪ್ ಅಲ್ಲಿ ಬಂದಾಗ ರ್ಯಾಂಗ್ಲರ್ ಗ್ರಿಲ್ ಬಂದು ABS ಬರುತ್ತೆ. ಸೊ ಅದೇ ಪ್ರಕಾರ ರ್ಯಾಂಗ್ಲರ್ ಬಂಪರ್. ಸೊ ಈ ರ್ಯಾಂಗ್ಲರ್ ಬಂಪರ್ ಬಂದು ಕಸ್ಟಮರ್ ರಿಕ್ವೈರ್ಮೆಂಟ್ ರೆಡ್ ಅಂಡ್ ಬ್ಲಾಕ್ ಬೇಕಾಗಿತ್ತು. ಸೊ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲಿ ಈ ಬಂಪರ್ ಹಾಕಿದ್ದೀವಿ. ರ್ಯಾಂಗ್ಲರ್ ABS ಬಂಪರ್ ಬರುತ್ತೆ, ಇಂಪಾರ್ಟೆಂಟ್ ಮೆಟಲ್ ಮಿಸ್ ABS ಬರುತ್ತೆ. ಸೊ ಆ ಬಂಪರ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಟ್ರೈ ಕಲರ್ ಫಾಗ್ ಲೈಟ್ ಹಾಕಿದೀವಿ. ತಾವು ನೋಡಬಹುದು ಟ್ರೈ ಕಲರ್ ಫಾಗ್ ಲೈಟ್. ಸೊ ಈ ಬಂಪರ್, ಈ ಫಾಗ್ ಲೈಟ್ ಬಂದು ನಿಮಗೆ ವೈಟ್ ಕಲರ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ, ಬಾಂಬ್ ವೈಟ್ ಬರುತ್ತೆ. ರೈನಿ ಸೀಸನ್ ಇರಲಿ, ಫಾಗ್ ಟೈಮ್ ಇರಲಿ, ಪ್ರತಿಯೊಂದರಲ್ಲಿ ತುಂಬಾ ಯೂಸ್ಫುಲ್. ಸೊ ಅದೇ ಪ್ರಕಾರ ಟಾಪ್ ಅಲ್ಲಿ ನೋಡಬಹುದು. ಟಾಪ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಡಿಫೆಂಡರ್ ಲೈಟ್ ಹಾಕಿದೀವಿ. ಡಿಫೆಂಡರ್ ಲೈಟ್ ಬಂದು ನಿಮಗೆ ಫಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ವೈಟ್ ಬರುತ್ತೆ, ಸೆಕೆಂಡ್ ಟರ್ನ್ ಫ್ಲಾಶಿಂಗ್ ಇರುತ್ತೆ, ಥರ್ಡ್ ಟರ್ನ್ ಬಂದು VIP ಲೈಟ್ ಇರುತ್ತೆ. ಸೊ ಈ ಲೈಟ್ ಬಂದು ಯಾವುದೇ ತರದ್ದು ಯೂಸ್ ಇಲ್ಲ, ಜಸ್ಟ್ ಫಾರ್ ಶೋ. ಸೊ ಲುಕ್ಗೋಸ್ಕರ ಹಾಕಿದೀವಿ. ಸೊ ಅದೇ ಪ್ರಕಾರ ಮಿರರ್ ಅಲ್ಲೂ ಈ ಮ್ಯಾಟ್ ಫಿನಿಶ್ ಬರುತ್ತೆ. ನಾವೇನ್ ಮಾಡಿದೀವಿ, ಪಿಯಾನೋ ಫಿನಿಶ್ ಕಲರ್ ಮಾಡಿಬಿಟ್ಟು ಪಿಯಾನೋ ಕ್ಯಾಪ್ ಹಾಕ್ಬಿಟ್ಟು ಅದರಲ್ಲಿ ತಾರ್ ಅಂತ ಬ್ಯಾಚು ಬರುತ್ತೆ. ಸೊ ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ವೈಟ್ ಇರುತ್ತೆ. ಇಂಡಿಕೇಟರ್ ಹಾಕಿದ್ರೆ ನಿಮಗೆ ಮ್ಯಾಟ್ರಿಕ್ ಡಿಸೈನು ಆರೆಂಜ್ ಅಲ್ಲಿ ತಾರ್ ಅಂತ ಬ್ಯಾಚು ಬರುತ್ತೆ. ಸೊ ಸೈಡ್ ಅಲ್ಲಿ ಡೋರ್ ಇಂಚಸ್ ರೆಡ್ ಕಾಂಬಿನೇಷನ್ ಇದೆ. ಸೊ ಅದೇ ಪ್ರಕಾರ ಬಂಪರ್ ಕೂಡ ರೆಡ್ ಕಲರ್ ಅಲ್ಲಿ ಕಾಂಬಿನೇಷನ್ ಇದೆ. ಸೊ ಬ್ಯಾಕ್ ಸೈಡ್ ಬಂದಾಗ ಫ್ರಂಟ್ ಮಾತ್ರ ಅಲ್ಲ, ಬ್ಯಾಕ್ ಸೈಡು ಮಾಡಿಫಿಕೇಶನ್ ಆಗಿದೆ. ಬ್ಯಾಕ್ ಸೈಡ್ ತಾವು ನೋಡಬಹುದು, ಟಾಪ್ ಅಲ್ಲಿ ಜಿ ವ್ಯಾಗನ್ ಲೈಟ್ ಹಾಕಿದ್ದೀನಿ. ಸೊ ಜಿ ವ್ಯಾಗನ್ ಲೈಟ್ ಅಲ್ಲಿ ಸೆಂಟ್ರಲ್ ತಾವು ನೋಡಬಹುದು, ಯಾವುದೇ ತರ ಗ್ಯಾಪ್ ಇಲ್ಲ. ಸೊ ಅದೆಲ್ಲ ಫಿನಿಶಿಂಗ್ ಬರುತ್ತೆ ನಿಮಗೆ. ಪರ್ಟಿಕ್ಯುಲರ್ ಪ್ರಾಪರ್ ಥಾರ್ದು ಇದು. ಸೊ ಟೈಲೈಟು ಇನ್ಫಿನಿಟಿ ಡಿಸೈನ್ ಟೈಲೈಟ್ ಹಾಕಿದ್ದೀನಿ. ರಿಫ್ಲೆಕ್ಟರು ಇನ್ಫಿನಿಟಿ ಡಿಸೈನು ರಿಫ್ಲೆಕ್ಟರು ಹಾಕಿದ್ದೀವಿ. ಸೊ ಇದೇ ತರ ನೀವು ನಿಮ್ಮ ಕಾರ್ಗಳಿಗೆ ಮಾಡಿಫಿಕೇಶನ್ ಹುಡುಕ್ತಾ ಇದ್ರೆ, ಥಾರ್ ಇರಲಿ, ಥಾರ್ ರಾಕ್ಸ್ ಇರಲಿ, ಯಾವ್ದನ್ನ ಕಾರ್ ಇರಲಿ, ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ತುಂಬಾ ಪ್ರೊಫೆಷನಲ್ ಆಗಿ, ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ, ಬ್ರ್ಯಾಂಡ್ ಐಟಮ್ ಅಲ್ಲಿ ನಿಮಗೆ ವರ್ಕ್ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು. ಕಾರ್ ಎಲ್ಲ ಮಾಡಿಫಿಕೇಶನ್ ಆಗಿದೆ. ಕಸ್ಟಮರ್ ಕೇಳೋಣ ಹೆಂಗಾಗಿದೆ ಕೆಲಸ, ಸೊ ಪ್ರೈಸಸ್ ಎಲ್ಲ ಹೆಂಗಿದೆ, ನಮ್ಮ ವರ್ಕ್ ಹೆಂಗಾಗಿದೆ ಅಂತ ಕೇಳೋಣ. ಸೊ ನಮಸ್ಕಾರ ಸರ್. ಸರ್ ಎಲ್ಲಿಂದ ಬಂದಿದ್ದೀರಾ ಸರ್? ನಾನು RV ಕಾಲೇಜ್ ಕೆಂಗೇರಿಯಿಂದ. ಓಕೆ, ಯಾವ ಕಡೆಯಿಂದ ಬಂದ್ರಿ ಸರ್? ಯಾವ ಕಡೆ ನಮ್ಮ ಶಾಪ್ ನೋಡ್ರಿ, ನಮ್ಮ ವರ್ಕ್ ಎಲ್ಲ ಯಾವ ಕಡೆಯಿಂದ ನೋಡ್ರಿ ಸರ್? ಸರ್ ನಾನು ಫಸ್ಟ್ ಅಂತ ಇತ್ತು, ತಗೊಂಡು ಅದಾದ್ಮೇಲೆ ಮಾಡಿಫಿಕೇಶನ್ ಮಾಡಿಸ್ಬೇಕಂತ ಇತ್ತು. ಸರ್ಚ್ ಮಾಡ್ತಾ ಇದ್ದೆ ನಾನು. ಸೊ ಯೂಟ್ಯೂಬಲ್ಲಿ ನೋಡಿದೆ, ಆಮೇಲೆ ಇನ್ಸ್ಟಾದಲ್ಲಿ ನೋಡಿದೆ. ಸೊ ಅದರಲ್ಲಿ ಬಂದಿರೋದೇ ನಿಮ್ಮದು ಫಸ್ಟ್ ರೆಟ್ರೋ ಕಾರ್ ಕೇರ್ ಅಂತ ಹೇಳಿ ರಿವ್ಯೂಸ್ ಓದಿದೆ, ಚೆನ್ನಾಗಿತ್ತು. ಆಮೇಲೆ ನಿಮಗೆ ಕಾಲ್ ಮಾಡಿದೆ. ಸೊ ನೀವು ಇಲ್ಲಿ ಬನ್ನಿ ಸರ್, ನಾನು ಸಜೆಷನ್ ಮಾಡ್ತೀನಿ ಅಂದರು. ಫಸ್ಟ್ ನನಗೆ ಐಡಿಯಾ ಇರಲಿಲ್ಲ ಏನೇನು ಮಾಡಿಸ್ಬೇಕಂತ. ಸೊ ನೀವು ಹೇಳಿದ್ರೆ ಈಗ ಬಂದು ಸಜೆಷನ್ ಮಾಡಿದ್ರಿ ಯಾವ್ದು ಮಾಡಿಸ್ಬೇಕು ಏನಂತ. ಓಕೆ, ಸೊ ಪ್ರೈಸಸ್ ಎಲ್ಲ ರಿಸನೇಬಲ್ ಇದೆ. ಅದು ಒಳ್ಳೆ ಪ್ರೈಸಸ್ ಮಾಡಿ ಆಮೇಲೆ ಎಲ್ಲ ಸಜೆಷನ್ ಮಾಡಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಫುಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದಾರೆ. ಓಕೆ, ನಿಮ್ಮ ಕಡೆಯಿಂದ ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ರಿಲೇಷನ್ಶಿಪ್ ಇದಕ್ಕೆ ಮಾಡಿಫಿಕೇಶನ್ಗೆ ಕಳ್ಸಕ್ಕೆ ಇಷ್ಟಪಡ್ತೀರಾ? ಇಲ್ಲ ಸರ್, ಎಲ್ಲರಿಗೂ ರೆಫರ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.